ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಮಾಸಿನ ಪ್ರಪಂಚ. ಇವತ್ತು ನಾನು ನಿಮಗೆಲ್ಲರಿಗೂ ಬಿಸಿಬೇಳೆಬಾತ್ ಪೌಡ್ರು ಅಥವಾ ವಾಂಗಿಬಾತ್ ಎರಡಕ್ಕೂ ಒಂದೇ ರೀತಿಯಾದ ಪೌಡ್ರನ್ನ ಯೂಸ್ ಮಾಡಿಕೊಂಡು ಈ ಪೌಡರ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಇದಕ್ಕೆ ಬೇಕಾಗಿರೋದು ಮೆಂತ್ಯ 1/4 ಸ್ಪೂನು, ಕಡಲೆಬೇಳೆ 4 ಚಮಚ, ಉದ್ದಿನಬೇಳೆ 4 ಚಮಚ, ಮೆಣಸು 1.5 ಚಮಚ, ಏಲಕ್ಕಿ 3, ಲವಂಗ 5, ಚಕ್ಕೆ 2 ಇಂಚು, ಧನಿಯಾ 4 ಸ್ಪೂನು, ಕರಿಬೇವು 2 ಸ್ಪೂನು, ಬ್ಯಾಡಗೆ ಮೆಣಸಿನ್ಕಾಯಿ 20, ಖಾರ ಮೆಣಸಿನ್ಕಾಯಿ 7, ಜೀರಿಗೆ 1.5 ಸ್ಪೂನು, ಗಸಗಸೆ 1 ಸ್ಪೂನು, ಒಣಕೊಬ್ಬರಿ 4 ಸ್ಪೂನು, ಇಂಗು, ಸ್ವಲ್ಪ ಅರಿಶಿಣ. ಈ ಸ್ಪೂನ್ ಅಳತೆಯಲ್ಲಿ ನಾನು ತಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ. ಈಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಮೆಂತೆ, ಹಾಕಬೇಕು, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲವನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಟರ್ನ್ ಆಗೋವರೆಗೂ ಫ್ರೈ ಮಾಡಿಕೊಳ್ಬೇಕು. ಈಗ ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ಮತ್ತೆ ಫ್ರೈ ಮಾಡಿಕೊಳ್ಬೇಕು. ಸ್ವಲ್ಪ ಫ್ರೈ ಮಾಡಿ ಸ್ಲಿಮ್ಮಲ್ಲೇ ಇಟ್ಕೊಳ್ಬೇಕು. ಜೀರಿಗೆ ಮತ್ತು ಮೆಣಸು, ಧನಿಯಾ ಎಲ್ಲನೂ ಹಾಕ್ಕೊಂಡು ಒಟ್ಟಿಗೆ ರೋಸ್ಟ್ ಮಾಡಿಕೊಳ್ಬೇಕು. ಕರಿಬೇವನ್ನು ಹಾಕ್ಕೊಬೇಕು. ಈಗ ಮೆಣಸಿನ್ಕಾಯಿನೂ ಹಾಕ್ಬಿಟ್ಟು ಗರಿ ಗರಿ ಆಗೋವರೆಗೂ ರೋಸ್ಟ್ ಮಾಡಿಕೊಳ್ಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಳ್ತೀರಿ ಸ್ಟವ್ನ. ಸ್ಟವ್ ಆಫ್ ಮಾಡೋಕ್ಕೆ ಮೊದಲು ಒಣಕೊಬ್ಬರಿ ಹಾಕಿ ಸುಮ್ಮನೆ ಒಂದು ಸಾರಿ ಕೈ ಆಡಿಸಿ ಸ್ಟವ್ನ ಆಫ್ ಮಾಡಿಬಿಟ್ಟು ಲಾಸ್ಟಲ್ಲಿ ಇಂಗು, ಗಸಗಸೆ, ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿಕೊಳ್ಬೇಕು. ಸ್ಟವ್ ಆಫ್ ಮಾಡಿರಬೇಕು. ಈಗ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. ಇದೀಗ ತಣ್ಣಗಾಗಿದೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು, ರುಬ್ಕೊಳ್ಬೇಕು. ಇದನ್ನು ನೀವು ಒಂದು ಬೌಲ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಬೇಕು. ಇದೇ ಥರ ನೀವು ಕ್ವಾಂಟಿಟಿನ ಜಾಸ್ತಿ ಮಾಡಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. Please like, share, subscribe to my channel.